ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ SSP ಸ್ಕಾಲರ್ಶಿಪ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ PGCET ವಿದ್ಯಾರ್ಥಿಗಳು ಎಸ್ಪೆಷಲಿ ಕೇಳ್ತಾನೆ ಇದ್ರು. SSP ಸ್ಕಾಲರ್ಶಿಪ್ ಬಗ್ಗೆ ಆದರೆ ಅಪ್ಡೇಟ್ ಕೊಡಿ, ಲಾಸ್ಟ್ ಡೇಟು ಹಾಗೆ ನಮಗೆ USN ಆದರೆ ಬಂದಿಲ್ಲ, ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ತನಕ ಆದರೆ ವೆಯ್ಟ್ ಮಾಡಬೇಕು ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಿ ಆದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಮೊದಲಿಗೆ ಲಾಸ್ಟ್ ಡೇಟ್ ನೋಡೋದಾದರೆ ಯಾವುದೇ ರೀತಿ ನಿಮಗೆ ಲಾಸ್ಟ್ ಡೇಟ್ ಆದರೆ ಈಗ ಮೆನ್ಷನ್ ಮಾಡಿದರೂ ನಿಮಗೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ನೀವು ಆದರೆ ಲಾಸ್ಟ್ ಡೇಟ್ ಬಗ್ಗೆ ಆದರೆ ವರಿ ಆಗೋ ಅಗತ್ಯವಿಲ್ಲ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, 29 ಆದರೆ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು. ಹಾಗೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಫೆಬ್ರವರಿ 15 ಆದರೆ ಕೊಟ್ಟಿದ್ದಾರೆ ಅಂತ. ನೀವು ಲಾಸ್ಟ್ ಡೇಟ್ ಆದರೆ ವರಿ ಆಗೋ ಅಗತ್ಯವಿಲ್ಲ, ನಿಮಗೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. SSP ಸ್ಕಾಲರ್ಶಿಪ್ ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಬಂದೇ ಬರುತ್ತೆ. ಲಾಸ್ಟ್ ಡೇಟ್ ಬಗ್ಗೆ ಆದರೆ ನೀವು ವರಿ ಆಗೋ ಅಗತ್ಯವಿಲ್ಲ. ಒಂದೆರಡು ತಿಂಗಳು ಅಷ್ಟೇ ಗ್ಯಾಪ್ ಇರುತ್ತೆ. ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ವರೆಗೂ ಇಲ್ಲಿ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ನೀವು ಯಾವಾಗ ಬೇಕಾದರೂ SSP ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಕೋಬೋದು. ಆದರೆ ನೀವು ಬೇಗ ಹಾಕಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬೇಗ ಸಿಗುತ್ತೆ ಅಷ್ಟೇ. ನಿಮಗೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಬಗ್ಗೆ ಆದರೆ ವರಿ ಬೇಡ. ಈಗ ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು, ಏನಾದರೆ ನಿಮಗೆ ಪ್ರಾಬ್ಲಮ್ ಬಂದಿದೆ ಅಂತ ನೋಡೋಣ. ನೋಡಿ, ಏನಾದರೆ ನೀವು ಲಾಗಿನ್ ಆದರೆ ಈ ರೀತಿ, ಈಗಾಗಲೇ ಆಲ್ರೆಡಿ ನೀವು ಡಿಗ್ರಿಯಲ್ಲಿ ಏನಾದರೂ ಸ್ಕಾಲರ್ಶಿಪ್ ಪಡ್ಕೊಂಡಿದ್ರೆ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಆದರೆ ಇರುತ್ತೆ, ಅದನ್ನು ಹಾಕಿ ನೀವು ಆದರೆ ಲಾಗಿನ್ ಆಗ್ಬೋದು. ಲಾಗಿನ್ ಆದರೆ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಆದರೆ ಸಾಕಷ್ಟು PGCET ವಿದ್ಯಾರ್ಥಿಗಳಿಗಾದರೆ ಇಲ್ಲಿ ಫಸ್ಟ್ ಸ್ಟೆಪ್ ಆದ ನಂತರ ನಿಮಗೆ ಸೆಕೆಂಡ್ ಸ್ಟೆಪ್ ಆದರೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಡ್ಯೂ ಟು ಏನಾದರೆ ನಿಮ್ಮ SSP ಡೀಟೇಲ್ಸು KA ಕಡೆಯಿಂದ ಶೇರ್ ಆಗಿಲ್ಲ ಅಂತ ಬರ್ತಿದೆ. ಅದು ಯಾವ ರೀತಿ ಅಂತ ನಾನು ಆದರೆ ತೋರಿಸ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಮಗೆ ಮತ್ತೆ PGCETಗೆ ಎಲ್ಲ ಸ್ಟೆಪ್ಸು ಏನಾದರೆ 5 ಸ್ಟೆಪ್ಸ್ ಇದೆಯೋ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ನೋಡಿ, ನಾನು ಇನ್ನೂ PGCET ವಿದ್ಯಾರ್ಥಿಗಳಿಗಾದರೆ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿಲ್ಲ. ಸೊ ನನಗಂತ್ರ ಇರೋ ಲಾಗಿನ್ನಲ್ಲೂ ಯಾವುದೇ ರೀತಿ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿಲ್ಲ. ಸೊ ನಾನು ಆದರೆ ಎಲ್ಲ ಸ್ಟೆಪ್ಸು ಡೀಟೇಲ್ಡಾಗಿ ಮಾಡಿ ತೋರ್ಸೋಕ್ಕಾದರೆ ಆಗ್ತಿಲ್ಲ. ಎಲ್ಲ ಅಪ್ಡೇಟ್ ಆದ ನಂತರ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿದಾದ ನಂತರ, ಒಂದು USNs ಎಲ್ಲ ಬಂದಾದ ನಂತರ ನಿಮಗೆ ಎಲ್ಲ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಬೇಕಾದರೆ ನಾನು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಯಾವ ರೀತಿ ಆದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ನಿಮ್ಮ ಡೆಸ್ಕ್ಟಾಪಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನೀಟಾಗಾದರೆ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಆದರೆ ಇರುತ್ತೆ. ಇಲ್ಲಾದರೆ ನೀವು ಗಮನಿಸ್ಬೋದು, ನಿಮ್ಮ ಸ್ಟಡಿ ಡೀಟೇಲ್ಸು SSLC ಇದೆಲ್ಲ ಹಾಕಿದ ನಂತರ ಇದೆ ಯಾರೆಲ್ಲ ಪ್ರೀವಿಯಸ್ ಆಗಿ ಹಾಕಿದಿರೋ ಆ ಡೀಟೇಲ್ಸ್ ಆದರೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಿಮ್ಮ SSLC ರಿಜಿಸ್ಟರ್ ನಂಬರು, ನೀವು ಪಾಸ್ ಆಗಿರೋ ಇಯರು, ಡೇಟ್ ಆಫ್ ಬರ್ತು ಎಲ್ಲ ಇರುತ್ತೆ. ನಿಮ್ಮ ಕ್ಯಾಸ್ಟ್ ಇನ್ಕಮ್ ನಂಬರು ಎಲ್ಲ ಇಲ್ಲಿ ಕಂಪಲ್ಸರಿ. ಯಾರಾದರೆ OBC ಸ್ಟೂಡೆಂಟ್ಸು ಹಾಗೆ SC ST ವಿದ್ಯಾರ್ಥಿಗಳಿದ್ರೋ ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಮು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಅದಾದ ನಂತರ ಯಾರೆಲ್ಲ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿದ್ರು ಅವರು ಅಪ್ಲೈ ಮಾಡ್ಬೋದು. ಅವರು ಇಲ್ಲಿ ಆ್ಯಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆಯೋ ಅಲ್ಲಿ ಕ್ಲಿಕ್ ಮಾಡಿ ನೀವು ಆದರೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಯಾರೆಲ್ಲ ಜನರಲ್ ಮೆರಿಟ್ ಇದ್ರೋ ಅವ್ರಿಗೆ. ಇನ್ನು ಉಳಿದವ್ರಿಗಾದರೆ ಯಾವುದೇ ರೀತಿ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ಇಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ತೋರಿಸ್ತಿದೆ. OBC ಸ್ಟೂಡೆಂಟ್ಸು ಯಾರೆಲ್ಲ ಇದ್ದಾರೋ ಅವರು ಯಾವುದೇ ರೀತಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡೋ ಅಗತ್ಯವಿಲ್ಲ. ನೀವು ಸ್ಟೆಪ್ 1ಅಲ್ಲಾದರೆ ನೀವು ಫಿಲ್ ಮಾಡಿರ್ತೀರ. ಇಲ್ಲಿ ನಿಮ್ಮ ಡೀಟೇಲ್ಸ್ ಆದರೆ ಫಸ್ಟ್ ಸ್ಟೆಪ್ಪಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ ಅಲ್ಲಿ ನಿಮ್ಮ ಕೌನ್ಸಿಲಿಂಗ್ ಡೇಟಾ ಎಲ್ಲ ನಿಮ್ಮ ಪ್ರೆಸೆಂಟ್ ಎಜುಕೇಷನ್ ಡೀಟೇಲ್ಸ್ ಆದರೆ ತೋರಿಸುತ್ತೆ. ಇಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಸ್ಟಕ್ ಆಗ್ತಿರೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಡೇಟಾ ಆದರೆ ಫೆಚ್ ಆಗಿಲ್ಲ. ಯಾವ ರೀತಿ ಆದರೆ ಬರ್ತಿದೆ ಅಂತ ನೋಡ್ಬೋದು. ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ನೋ ಅಂತ ಹಾಕಿ, ಅದಾದ ನಂತರ 11th 12th ಯಾರಾದರೂ CBCS CIC ಇದರಲ್ಲಿ ಓದಿದ್ದೀರ ಅಂತ ನೋ, ಇವರಾದರೆ ಓದಿಲ್ಲ. ಸೊ ಹಾಗೆ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ PU ನೋ ಅಂತ ಕೊಡಿ. ಅದಾದ ನಂತರ ಆರ್ ಯು ಸ್ಟಡಿಂಗ್ ಇನ್ ಎನಿ ಜನರಲ್ ಡಿಗ್ರಿ UG ಆರ್ PG ಆರ್ ಎನಿ ನಾನ್ ಫಸ್ಟ್ ಇಯರ್ ಪ್ರೊಫೆಷ್ನಲ್ ಕೋರ್ಸಸ್ಸು, ನಿಮ್ಮದು ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಯಾವುದೇ ರೀತಿ ನೀವು ಜನರಲ್ ಡಿಗ್ರಿ ಆದರೆ ಅಲ್ಲ. ಸೊ ಅದರಿಂದ ನೋ ಅಂತ ಕೊಡಿ.
ಇದಾದ ನಂತರ ಆರ್ ಯು ಸ್ಟಡಿಂಗ್ ಇನ್ ದಿ ಫಸ್ಟ್ ಇಯರ್ ಆಫ್ ಎನಿ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಎಸ್ ಅಂತ ಆದರೆ ಕೊಡಿ. ಇದಾದ ನಂತರ ನೀವು ಮೋಡ್ ಆಫ್ ಅಡ್ಮಿಷನ್ನು ನೋಡ್ಬೋದು. ಇಲ್ಲಿ ಅಡ್ಮಿಷನ್ ಥ್ರೂ ಕೌನ್ಸ್ಲಿಂಗ್ ಬೈ KEA ಆರ್ ಕಾಮೆಂಟ್ಗೆ ಆರ್ CAC ಅಂತ ಏನಾದರೂ ಇದೆ. ನೀವು ಯಾವುದರ ಮುಖಾಂತರ ಅಡ್ಮಿಷನ್ ಆಗಿದ್ದೀರಾ ಅಂತ ನೀವು ಆದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ಮ್ಯಾನೇಜ್ಮೆಂಟ್ ಸೀಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ. ನೀವು ಆದರೆ ಅಪ್ಲೈ ಮಾಡ್ಬೋದು. ಅದು ಡಿಪೆಂಡ್ಸ್ ಆನ್ ಗೌರ್ನಮೆಂಟು ನಿಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅನ್ನೋದು. ಆಲ್ಮೋಸ್ಟ್ ನೀವು ಅಪ್ಲೈ ಮಾಡೋದಾದರೆ ಮಾಡಿ ಬರುತ್ತೆ. ಯಾರು ಅಪ್ಲೈ ಮಾಡಿದಿರ ಇರಬೇಡಿ. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ನಾವು ಇಲ್ಲಿ ಗೌರ್ಮೆಂಟ್ BCM ಹಾಸ್ಟೆಲ್ಸು ಇಲ್ಲ ಯಾವುದಾದ್ರೂ SC ST ಹಾಸ್ಟೆಲ್ಸಲ್ಲೆಲ್ಲ ಇದ್ದರೆ ನಮಗೆ ಸ್ಕಾಲರ್ಶಿಪ್ ಆದರೆ ಬರುತ್ತಾ ಅಂತ ಕೇಳ್ತಿದ್ರು. ನಿಮಗೆ 100% ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಒಂದಾದರೆ ಬರಲ್ಲ. ಫೀಸ್ ಕನ್ಸೆಷನ್ ಅಂತ ಇರುತ್ತೆ, ಅದು ಅಮೌಂಟ್ ಆದರೆ ಬರುತ್ತೆ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಮಾತ್ರ ಹಾಸ್ಟೆಲ್ಗಾದರೆ ಹೋಗುತ್ತೆ. ಯಾರೆಲ್ಲ ಹಾಸ್ಟೆಲ್ಸಲ್ಲಿದ್ದರೂ ಅವ್ರಿಗೆ, ಇನ್ನು ಉಳಿದವ್ರಿಗೆ ಎಲ್ಲ ಅಮೌಂಟ್ ಆದರೆ ಬರುತ್ತೆ. ನಿಮಗೆ ಫೀಸ್ ಕನ್ಸೆಷನ್ನು ಅಪ್ ಟು MBA ಅವ್ರಿಗೆ 28K ಆದರೆ ಬರುತ್ತೆ. ಆಲ್ಮೋಸ್ಟು MTech ಅವ್ರಿಗೂ 27K ಅವ್ರಿಗೂ ಬರುತ್ತೆ. ಜನರಲ್ ಯಾರಾದರೆ OBC ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ನಾನು ಹೇಳ್ತಿರೋದು. ಇನ್ನು ಉಳಿದವರು SC ST ವಿದ್ಯಾರ್ಥಿಗಳಿಗೆ ಏನೆಲ್ಲ ನೀವು CET ಫೀಸ್ ಪೇ ಮಾಡಿರ್ತೀರ ಅಷ್ಟು ಅಮೌಂಟ್ ಆದರೆ ನಿಮಗೆ ರೀಫಂಡ್ ಆದರೆ ಆಗುತ್ತೆ. ಒನ್ಸ್ ನೀವು ರೀಫಂಡ್ ಆದ ನಂತರ ನೀವು ಕಾಲೇಜಸ್ಸಲ್ಲಾದರೆ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ಆಲ್ರೆಡಿ ಪೇ ಮಾಡಿದರೆ ಅದು ನಿಮ್ಮ ಅಕೌಂಟ್ಗೆ ಬೀಳುತ್ತೆ, ನೀವು ಅದನ್ನು ತಗೋಬೋದು. ಇಲ್ಲಿ ಅಡ್ಮಿಷನ್ ಥ್ರೂ ಕೌನ್ಸ್ಲಿಂಗ್ ಬೈ KEA ಆರ್ ಕಾಮೆಂಟ್ಗೆ ಅಂತ ಕೊಡಬೇಕಾಗುತ್ತೆ ನೀವು PG CET ವಿದ್ಯಾರ್ಥಿಗಳು. ಇದಾದ ನಂತರ ಇಲ್ಲಿ KEA ಆರ್ ನೀಟ್ ಅಂತ ಸೆಲೆಕ್ಟ್ ಮಾಡಿ. ಇದಾದ ನಂತರ ನೀವು ಇಲ್ಲಿ PG ಅಂತ ಸೆಲೆಕ್ಟ್ ಮಾಡಿ ಕೌನ್ಸ್ಲಿಂಗ್ ನಂಬರ್ ಆದರೆ ಹಾಕಬೇಕಾಗುತ್ತೆ. ನಿಮ್ಮ ಏನಾದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ಸರ್ ನಮಗೆ ಕೌನ್ಸ್ಲಿಂಗ್ ನಂಬರ್ ಯಾವುದು ಅಂತ ಎಲ್ಲಿ ಸಿಗುತ್ತೆ ಅಂತ. ನೋಡಿ, ನಿಮ್ಮ PG CET ನಂಬರ್ ಏನಾದರೆ ನೀವು ರಿಸಲ್ಟ್ ಎಲ್ಲ ಚೆಕ್ ಮಾಡೋಕ್ಕೆ PG CET ನಂಬರ್ ಇದೆಯೋ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ, ಅದೇ ಕೌನ್ಸ್ಲಿಂಗ್ ನಂಬರು. ಹಾಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕನ್ಫ್ಯೂಸ್ ಆಗ್ತಿದ್ದಾರೆ. ಇಲ್ಲಿ ಕೌನ್ಸ್ಲಿಂಗ್ ಅಡ್ಮಿಷನ್ ಇಯರು ನೀವು 2024 ಅಡ್ಮಿಷನ್ ಆದರೂ ನೀವು 23 ಅಂತ ಆದರೆ ಆಗಬೇಕಾಗುತ್ತೆ. ನೀವು PG CET ಯಾವ ಇಯರಲ್ಲಿ ಬರೆದಿದ್ದೀರಾ ಆ ಇಯರ್ ಆದರೆ ಕೌಂಟ್ ಆಗುತ್ತೆ. ಸೊ ನೀವು ಕೌನ್ಸ್ಲಿಂಗ್ ಅಡ್ಮಿಷನ್ ಇಯರು 23 ಆದರೆ ಆಗಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಕೌನ್ಸ್ಲಿಂಗ್ ಕೋರ್ಸ್ ಅಂತ ಇದೆ. ಇಲ್ಲಿ ನೀವು PG ಡಿಗ್ರಿ MBA ಅಂತ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. MBA MCA ಯಾವುದಾದ್ರೆ ಇದ್ದೀರಾ ಅವರಾದರೆ ಇಲ್ಲಿ ಸಪ್ರೇಟಾಗಿ MBA ಈ ಥರ MTech ಎಲ್ಲ ಇರುತ್ತೆ. ಅದಾದರೆ ನೀವು ಸೆಲೆಕ್ಟ್ ಮಾಡಬಾರ್ದು. ಇಲ್ಲಿ ಏನಾದರೂ PG ಡಿಗ್ರಿ MBA MCA ಅಂತ ಇಲ್ಲಿ PG ಡಿಗ್ರಿ MTech ಅಂತ ಇದೆಯೋ ಇವಾದರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, PG ಡಿಗ್ರಿ MBA ಈ ಹುಡುಗ, ಸೊ ಅದರಿಂದ ನಾನು PG ಡಿಗ್ರಿ MBA ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಷ್ಟು ಕೊಟ್ಟ ನಂತರ ನೋಡ್ಬೋದು ಇಲ್ಲಿ ದಿಸ್ ಕೌನ್ಸ್ಲಿಂಗ್ ನಂಬರ್ ಹ್ಯಾಸ್ ನಾಟ್ ಹೆಟ್ ಬೀನ್ ಶೇರ್ಡ್ ಬೈ KEA ವಿತ್ SSP. ಸ್ಟೂಡೆಂಟ್ ಡೇಟಾ ವಿಲ್ ಬಿ ಅಪ್ಡೇಟೆಡ್ ಆ್ಯಸ್ ಸೂನ್ ಆ್ಯಸ್ ವಿ ರಿಸೀವ್ ದಿ ಕೌನ್ಸ್ಲಿಂಗ್ ಡೇಟಾ ಫ್ರಮ್ KEA ಕೈಂಡ್ಲಿ ಕೋಆಪ್ರೇಟ್ ಅಂತ ಈ ರೀತಿ ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಬರ್ತಿದೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸೊಲ್ಯೂಷನ್ ಆದರೆ ನೀವು ವೆಯ್ಟ್ ಮಾಡ್ಬೋದು, ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗೋ ಬದಲು ಇಲ್ಲ ನಿಮ್ಮ ಕಾಲೇಜಲ್ಲಿ ಏನಾದರೆ ಸ್ಕಾಲರ್ಶಿಪ್ ಸೆಕ್ಷನ್ನಲ್ಲಿ ರೆಸ್ಪಾಂಡ್ ಮಾಡ್ತಾರೆ ನಿಮ್ಮ ಅಡ್ಮಿಷನ್ ಸೆಕ್ಷನ್ನಲ್ಲಿ ಅನ್ನೋ ಆಗಿದ್ದರೆ ನೀವು ಏನಾದರೆ ಪ್ರೆಸೆಂಟು ಅಡ್ಮಿಷನ್ ಆಗಿದ್ರು ಆ ಕಾಲೇಜ್ಗಾದರೆ ಭೇಟಿ ನೀಡಿ ನಿಮ್ಮ ಅಡ್ಮಿಷನ್ ಆರ್ಡ್ರು ಅವರು ಏನು ಕೇಳ್ತಾರೋ ಫೀಸ್ ಪೇ ಮಾಡಿರೋ ಫೀಸ್ ಸ್ಲಿಪ್ ಆದರೆ ಕೇಳ್ತಾರೆ ಅದು. ಹಾಗೆ ಅಡ್ಮಿಷನ್ ಆರ್ಡ್ರ್ ಎಲ್ಲ ಕೊಟ್ಟರೆ ನಿಮಗೆ ಇಲ್ಲಿ SSP ಪೋರ್ಟಲ್ ಜೊತೆ ನಿಮ್ಮ KEA ಅಡ್ಮಿಷನ್ನ ಲಿಂಕ್ ಮಾಡೋ ಚಾನ್ಸಸ್ ಆದರೆ ಇರುತ್ತೆ. ನಮಗೆ ಒಂದು 3 years ಬೇಕಾದರೆ ನಮಗೆ ಈ ರೀತಿ ಆದರೆ ಮಾಡಿಕೊಟ್ಟಿದ್ರು. ನಾವು ಹೋಗಿ ಕಾಲೇಜಲ್ಲಿ ಕೇಳಿದ್ದಕ್ಕೆ ಅವರು ಸ್ಕಾಲರ್ಶಿಪ್ ಸೆಕ್ಷನಲ್ಲಿ ಸ್ವಲ್ಪ ಬೇಗ ಆದರೆ ಮಾಡಿಕೊಡ್ತಾರೆ. ನಮಗೆ ಈ ರೀತಿ ಸ್ವಲ್ಪ ಲಾಸ್ಟ್ ಡೇಟ್ ಆಗಿದ್ರೆ ಮುಗಿಯುತ್ತೆ ಅಂತ ಹೇಳಿ ನಮಗೆ ಡೀಟೇಲ್ಸ್ ಆದರೆ ಈ ರೀತಿ ಬರ್ತಿದೆ ಅಪ್ಡೇಟ್ ಮಾಡಿ ಅಂತ ಕೇಳಿದರೆ ಅವರು ಎಲ್ಲ ಸ್ಟೂಡೆಂಟ್ಸ್ದು ಡೀಟೇಲ್ಸ್ ಆದರೆ ತಗೊಂಡು ಅಪ್ಡೇಟ್ ಆದರೆ ಮಾಡ್ತಾರೆ. ಒಮ್ಮೆ ನಿಮ್ಮ ಸ್ಕಾಲರ್ಶಿಪ್ ಸೆಕ್ಷನ್ನಲ್ಲಿ ನಿಮ್ಮ ಕಾಲೇಜಲ್ಲಿ ಒಮ್ಮೆ ಕೇಳಿ ನೋಡಿ. ಇಲ್ಲಾಂದರೆ ನೀವು ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗುತ್ತೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡೋವರೆಗೂ. ಇನ್ ಕೇಸ್ ಯಾರ್ದೆಲ್ಲ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಅಂದರೆ ನಿಮ್ಮದು USN ಸ್ವಲ್ಪ ಡಿಲೇ ಆಗಿದ್ದರೂ ಪರವಾಗಿಲ್ಲ. ಇಲ್ಲಿ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ನಿಮ್ಮ ಡೀಟೇಲ್ಸು ಪ್ರೆಸೆಂಟ್ ಇಯರ್ದು ಎಲ್ಲ ಇಲ್ಲಿ ಜಸ್ಟ್ ಗೆಟ್ ಡೇಟ್ ಅಂತ ನೀವು ಕೊಟ್ಟಿದ ತಕ್ಷಣ ನಿಮ್ಮ ಇನ್ಫಾರ್ಮೇಷನ್ನು ಆಟೋ ಪೆಚ್ಚಾಗಿ ಬಂದುಬಿಡಬೇಕು. ಇಲ್ಲಾಂದರೆ ನಿಮ್ಮ ಡೀಟೇಲ್ಸು ಸರಿ ಆಗಿಲ್ಲ ಅಂತ ಅರ್ಥ. ಇಷ್ಟು ಈಗ MBA ವಿದ್ಯಾರ್ಥಿಗಳಾಗಿರ್ಬೋದು MTech ಏನಾದರೂ PG CET ಮುಖಾಂತರ ಅಡ್ಮಿಷನ್ ಆಗಿದ್ರೋ ಅವರು ವೆಯ್ಟ್ ಮಾಡಿ. ನಾನಾದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಆಗ್ಬೋದು, ನಾನಾದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ.